ನಮಸ್ಕಾರ ವೀಕ್ಷಕರೇ, ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ಪ್ರತಿಮಾ ಭಟ್. 1 ಗಂಟೆಗಳ ಕಾಲ 8 ಗಂಟೆಯಿಂದ 9 ಗಂಟೆ ತನಕ ನಿಮಗೆ ಪ್ರತಿ ಸೋಮವಾರದಿಂದ ಶನಿವಾರ ತನಕ ಸಂಪೂರ್ಣ ಸಮಗ್ರ ಮಾಹಿತಿ ನೀಡುವಂಥ ಸುದ್ದಿ, ದೇಶ ವಿದೇಶಗಳ ಸುದ್ದಿ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ನಡೆದಂಥ ಸುದ್ದಿ, ವಿಶೇಷವಾಗಿ ಅದರ ಜೊತೆಗೇನೆ ಬೆಂಗಳೂರಲ್ಲಿ ನಡೀತಾ ಇರುವಂಥ ಸುದ್ದಿಗಳು, ಇವತ್ತು ನಡೀತಾ ಇರುವಂಥ ಸುದ್ದಿಗಳು, ನಿಮಗೆ ಅದು ಯಾವ ರೀತಿ ಸಹಕಾರಿಯಾಗ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಮಾಹಿತಿ ಕೊಡ್ತೇವೆ. ಜೊತೆಗೆ ಸ್ಪೋರ್ಟ್ಸ್, ಸಿನಿಮಾ ಎಲ್ಲ ಸುದ್ದಿಗಳ ಜೊತೆಗೆ ಬಂಗಾರದ ಬೆಲೆ ಹೇಗಿದೆ ಇವತ್ತು, ಇವೆಲ್ಲವನ್ನು ಕೂಡ ಈ ನಿಮ್ಮ ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ನೀವು ನೋಡಬಹುದು. ಅದಕ್ಕಿಂತ ಮೊದಲು ಈಗ ಹೆಡ್ಲೈನ್ಸ್. ದಿಲ್ಲಿಯಲ್ಲಿ ಜಯಾಲೀಲೆ, ಚಿದಂಬರಂ ಮೋಸದ ಗೆಲುವು ಅಂದ್ರು ತಮಿಳುನಾಡು ಸಿಎಂ. ಜಯಾ ಹೇಳಿಕೆ ನ್ಯಾಯಾಂಗ ನಿಂದನೆ ಅಂದ್ರು ಕೇಂದ್ರ ಗೃಹ ಸಚಿವ. ಸಿಂಗೂರ್ ಭೂಸ್ವಾಧೀನ ಮಸೂದೆಗೆ ಅಂಗೀಕಾರ, ರೈತರಿಗೆ ವಾಪಸ್ ಸಿಗುತ್ತಂತೆ 400 ಎಕರೆ. ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಬೇಕು ಅಂತಿದ್ದಾರೆ ಕಾನೂನು ಪಂಡಿತರು. ಪ್ರೀತಿಗೆ ಸೋತು ಗಂಡನಿಂದ ದೂರವಾದ್ಲು, ಜೊತೆಗೆ ಸಾಗೋಣ ಅಂದಿದ್ದ ಪ್ರಿಯಕರ ಕೈಬಿಟ್ಟು ಒಡೆದ ಕನ್ನಡಿಯಂತಾಗಿದೆ ಗುಲ್ಬರ್ಗದ ಸುನಿತಾಳ ಬಾಳು. ಇಂದು ರಾಹುಗ್ರಸ್ತ ಚಂದ್ರಗ್ರಹಣ, ಕೆಲ ರಾಶಿಗಳ ಮೇಲೆ ತೀವ್ರ ಪರಿಣಾಮವಂತೆ ಒಂದೇ ತಿಂಗಳಲ್ಲಿ 3 ಗ್ರಹಣ. ಜಹೀರ್ ಖಾನ್ಗೆ ಚಾಪೆಲ್ ಯುಗದ ಕಹಿ ನೆನಪು, ಮಾಜಿ ಕೋಚ್ ವಿರುದ್ಧ ಬರೋಡ್ ಬಾಯ್ ವಾಗ್ಬಾಣ, ಜಾಕ್ ಬೆಂಬಿಡದ ಗುರು ಗ್ರೆಗ್ ಬೂತ. ರಾಷ್ಟ್ರೀಯ ಸುದ್ದಿಗಳತ್ತ ಗಮನ ಹರಿಸುವುದಾದರೆ, ಜಯಲಲಿತಾ ಸುದ್ದಿಯೇ ಪ್ರಮುಖವಾಗಿದೆ. 2 ದಿನಗಳ ದೆಹಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಜಯಲಲಿತಾ ಕೊನೆಯಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಟಾಂಗ್ ನೀಡಿದ್ದಾರೆ. ಕೇಂದ್ರ ಸಚಿವ ಪಿ ಚಿದಂಬರಂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋಸ ಮಾಡಿ ಗೆದ್ದಿದ್ದಾರೆ ಎನ್ನುವ ಮೂಲಕ ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಜಯಲಲಿತಾ. ಜಯ ಹೇಳಿಕೆ ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಜಯಲಲಿತಾ ಯುಪಿಎ ಸರ್ಕಾರಕ್ಕೆ ಬೆಂಬಲ ನೀಡುವರೇ ಎಂಬ ಗುಸುಗುಸು ರಾಜಕೀಯ ವಲಯದಲ್ಲಿ ಹಬ್ಬಿರುವ ಬೆನ್ನಲ್ಲೇ ಜಯ ಕಾಂಗ್ರೆಸ್ನ ಸೀನಿಯರ್ ಮಿನಿಸ್ಟರ್ ಚಿದಂಬರಂ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಧಾನಿ ಭೇಟಿ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಜಯ 2009ರ ಲೋಕಸಭಾ ಚುನಾವಣೆಯಲ್ಲಿ ಚಿದು ಜಯಗಳಿಸಿಲ್ಲ, ಅವರು ದೇಶಕ್ಕೆ ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ತಮಿಳುನಾಡಿನ ಶಿವಗಂಗಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಚಿದಂಬರಂ 3,354 ಮತಗಳ ಅಂತರದಿಂದ ಅಣ್ಣಾ ಡಿಎಂಕೆ ಅಭ್ಯರ್ಥಿ ವಿರುದ್ಧ ಸೋತಿದ್ದಾರೆ. ಆದರೆ ಡಾಟಾ ಎಂಟ್ರಿ ಆಪರೇಟರ್ ತಮ್ಮ ಅಭ್ಯರ್ಥಿಯ ಮತಗಳನ್ನು ಚಿದಂಬರಂಗೆ ಬದಲಾಯಿಸಿ ಎಂಟ್ರಿ ಮಾಡಿದ್ದಾರೆ ಅಂತ ಜಯ ಆರೋಪಿಸಿದ್ರು. ಈ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿರೋದಾಗಿ ಜಯಲಲಿತಾ ಸ್ಪಷ್ಟಪಡಿಸಿದ್ರು. ಜಯಲಲಿತಾ ಆರೋಪಕ್ಕೆ ಕೇಂದ್ರ ಗೃಹ ಸಚಿವ ಚಿದಂಬರಂ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ರು. ಇದೊಂದು ನ್ಯಾಯಾಂಗ ನಿಂದನೆ ಅಂತ ಚಿದು ಕಿಡಿಕಾರಿದ್ರು. ಒಂದೆಡೆ ಅಣ್ಣಾ ಡಿಎಂಕೆ ಜೊತೆ ಮೈತ್ರಿ ಕುದಿರಿಸಲು ತೆರೆಮರೆ ಪ್ರಯತ್ನ ನಡೆಸಿರೋ ಕಾಂಗ್ರೆಸ್ಗೆ ಜಯಲಲಿತಾರ ಈ ಹೇಳಿಕೆ ನುಂಗಲಾರದ ತುತ್ತಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಓಕೆ ಪ್ರತಿಮಾ, ಒಟ್ಟಾರೆಯಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. 18 ಲೋಕಸಭಾ ಸ್ಥಾನಗಳಿದೆ ಡಿಎಂಕೆ ಬಳಿ, ಕರುಣಾನಿಧಿ ಅವರ ಡಿಎಂಕೆ ಬಳಿ. ಆದರೆ ಇವರ ಬಳಿ 8 ಲೋಕಸಭಾ ಸ್ಥಾನಗಳಿದೆ. ಸೊ ಹಾಗಾಗಿ ಡಿಎಂಕೆ ಜೊತೆ ವೈಮನಸ್ಸು ಹೊಂದಿರುವಂಥ ಕಾರಣದಿಂದಾಗಿ ಒಂದು ವೇಳೆ ಡಿಎಂಕೆ ಹೊರ ನಡೆದರೆ ಅಣ್ಣಾ ಡಿಎಂಕೆ ಜೊತೆ ಏನಾದರೂ ಒಂದು ಜಾಯಿಂಟ್ ವೆಂಚರ್ ನಡೀಬಹುದೇನೋ ಅನ್ನುವಂಥ ಕುತೂಹಲಗಳು, ಸಂದೇಹಗಳು ಬಹಳ ಇತ್ತು. ಆದರೆ ಯಾವಾಗ ಚಿದಂಬರಂ ಅವರ ಮೇಲೆ ಈ ಆರೋಪವನ್ನು ಜಯಲಲಿತಾ ಮಾಡಿದರು, ಒಂದಂತೂ ಸ್ಪಷ್ಟವಾಯಿತು, ಈ ಆರೋಪ ಪ್ರತ್ಯಾರೋಪಗಳೇ ಜಾಸ್ತಿ ಆಗುತ್ತೆ ವಿನಃ ಕಾಂಗ್ರೆಸ್ ಮತ್ತು ಜಯಲಲಿತಾ ಒಂದಾಗೋದು ಸ್ವಲ್ಪ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇವರ ಈ ಒಂದು ಹೇಳಿಕೆಯಿಂದಾಗಿ. ನಿಜಕ್ಕೂ ಜಯಲಲಿತಾ ಅವರಿಗೆ ಆಗಲ್ಲ ಅಂತ ಅನಿಸಿದ್ದಕ್ಕೆ ಈ ರೀತಿ ಆರೋಪಗಳಿಗೆ ಅವರು ಮುಂದಾದ ಸಾಧ್ಯತೆಗಳು ಕೂಡ ಇರಬಹುದು.
ಓಕೆ, ಇನ್ನೊಂದು ರಾಷ್ಟ್ರೀಯ ಸುದ್ದಿಯತ್ತ ನೋಡೋಣ. ಈಗ ಸಿಂಗೂರ್ ಭೂಸ್ವಾಧೀನ ಮಸೂದೆಗೆ ಪಶ್ಚಿಮ ಬಂಗಾಳ ಸರ್ಕಾರ ಅಂಗೀಕಾರ ನೀಡಿದೆ. 1000 ಎಕರೆ ಭೂಮಿ ಪೈಕಿ 400 ಎಕರೆ ರೈತರಿಗೆ ವಾಪಸ್ ಸಿಗಲಿದೆ. ಈ ಮಧ್ಯೆ ಈ ಮಸೂದೆಗೆ ರಾಷ್ಟ್ರಪತಿಗಳ ಅಂಕಿತ ಅನಿವಾರ್ಯ ಅಂತ ಕಾನೂನು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಸಿಂಗೂರ್ ಭೂಸ್ವಾಧೀನ ಮಸೂದೆಗೆ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಅಂಗೀಕಾರ ನೀಡಿದೆ. ಟಾಟಾ ಕಂಪನಿಯ ನ್ಯಾನೋ ಕಾರು ಉತ್ಪಾದನಾ ಘಟಕಕ್ಕೆ ಸಿಂಗೂರ್ನಲ್ಲಿ 1000 ಎಕರೆ ಭೂಮಿಯನ್ನ ರೈತರಿಂದ ವಶಪಡಿಸಿಕೊಳ್ಳಲಾಗಿತ್ತು. ಆ ಪೈಕಿ 400 ಎಕರೆ ಭೂಮಿಯನ್ನ ರೈತರಿಗೆ ಮರಳಿ ನೀಡಲು ವಿಧಾನಸಭೆಯಲ್ಲಿ ಒಪ್ಪಿಗೆ ಸೂಚಿಸಿತು. ಉಳಿದ 600 ಎಕರೆ ಭೂಮಿಯನ್ನ ಟಾಟಾ ಕಂಪನಿಗೆ ನೀಡಲು ನಿರ್ಧರಿಸಲಾಗಿದೆ. 34 ವರ್ಷಗಳ ಎಡರಂಗದ ಆಳ್ವಿಕೆಯನ್ನ ಅಂತ್ಯಗೊಳಿಸಿದ ನಂತರ ಮಮತಾ ಕೈಗೊಂಡ ಈ ನಿರ್ಧಾರ ರೈತರಲ್ಲಿ ಹರ್ಷ ಮೂಡಿಸಿದೆ. ಆದರೆ ಈ ಮಸೂದೆ ಕಾಯ್ದೆ ಆಗಬೇಕಾದ್ರೆ ರಾಷ್ಟ್ರಪತಿಗಳ ಅಂಕಿತ ಪಡೆಯಬೇಕಾದ ಅನಿವಾರ್ಯತೆ ಎದುರಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಈ ಮಸೂದೆ 1894ರ ಭೂಸ್ವಾಧೀನ ಕಾಯ್ದೆಗೆ ಸ್ವಲ್ಪ ವಿರುದ್ಧವಾಗಿದೆ ಅನ್ನೋದು ಕಾನೂನು ಪಂಡಿತರ ಅಭಿಪ್ರಾಯ. ಈ ಮಧ್ಯೆ ರೈತರಿಗೆ ವಾಪಸ್ ನೀಡಲಾಗ್ತಿರೋ 400 ಎಕರೆ ಭೂಮಿಗೆ ರೈತರು ಸದರಿ ಭೂಮಿಯ ಮಾಲೀಕತ್ವ ಪಡೆಯಲಿದ್ದಾರೆ. ಅದನ್ನ ಲೀಸ್ ಆಧಾರದಲ್ಲಿ ಕೊಡುತ್ತಿಲ್ಲ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಪಶ್ಚಿಮ ಬಂಗಾಳದಿಂದ ಹೊರ ನಡೆಯಲ್ಪಟ್ಟಿದ್ದ ಟಾಟಾ ಪ್ರಾಜೆಕ್ಟ್ ಮತ್ತೆ ಸಿಂಗೂರ್ಗೆ ಮರಳಿದಂತಾಗಿದೆ. ಜೊತೆಗೆ ರೈತರಿಗೂ ಅನ್ಯಾಯವಾಗುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಓಕೆ, ಇದೆಲ್ಲ ಆದ ನಂತರ ರಾಷ್ಟ್ರೀಯ ಸುದ್ದಿಗಳಾದ ನಂತರ ಮತ್ತೆ ರಾಜ್ಯಕ್ಕೆ ಬರೋಣ. ಇಲ್ಲಿ ನಂಬಿಕೆ ದ್ರೋಹದ ಒಂದು ಸುದ್ದಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. ಪ್ರಿಯಕರನನ್ನು ನಂಬಿ ಗಂಡನಿಂದ ದೂರವಾದಲು, ಜೊತೆಗೆ ಬಾಳೋಣ ಎಂದಿದ್ದ ಪ್ರೇಮಿ ಕೂಡ